ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇನ್ನು ನಿನ್ನೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಿದ್ರು. ಕಮಿನ್ಸ್ ಪಡೆಗೆ ಸತತ 4ನೇ ಬಾರಿಯೂ ಕೂಡ ಸೋಲಾಗಿದೆ. ಈ ಬಗ್ಗೆ ಮಾತಾಡೋಣ. ಇನ್ನು ಇದರ ಜೊತೆ ಇವತ್ತು ನಮ್ಮ RCB ಮತ್ತು ಮುಂಬೈ ಇಂಡಿಯನ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮಾತಾಡೋಕಿದೆ. ಮೊದಲನೇದಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಮುಕುಂದ್ ಸರ್ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ಕ್ರೀಡಾಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್. ಎಸ್ ಮುಕುಂದ್ ಸರ್, ಇನ್ನು ನಿನ್ನೆ ನಾವು ಪ್ರಿಡಿಕ್ಟ್ ಮಾಡಿದ್ವಿ, ಇಬ್ರು ಕೂಡ ಮಾಡಿದ್ರಿ ಸನ್ರೈಸರ್ಸ್ ಹೈದರಾಬಾದ್ ಗೆಲ್ಲುತ್ತೆ ಅಂತ. ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಜೊತೆಗೆ ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ರನ್ಗಳ ಹೊಳೆನೇ ಹರಿಯತ್ತೆ ಅಂತ ಕೂಡ ನಾವು ಮಾತಾಡಿದ್ವಿ, ಅದು ಕೂಡ ಉಲ್ಟಾ ಆಗಿದೆ. ಸೊ ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ಅಲ್ಲ, ನಾವು ಕನ್ಫ್ಯೂಷನ್ ಎಲ್ಲ ಆಗಿರೋದು. ಸನ್ರೈಸರ್ಸ್ ಓನರ್ ಇದ್ದಾರಲ್ಲ ಕಾವ್ಯ ಮರನ್, ಅವರೇ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ ನಿನ್ನೆ. ಯಾಕೆಂದ್ರೆ ಏನಪ್ಪ, ನಮ್ಮ ಟೀಮೇ ಈ ತರ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಿದೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ಯಾಕಂದ್ರೆ ಅಂತ ಬಿಗ್ ಟೀಮ್. ಬಟ್ ಯಾಕೆ ಸನ್ರೈಸರ್ಸ್ ಫ್ಲಾಪ್ ಆಗ್ತಿದೆ ಲಾಸ್ಟ್ 4 ಮ್ಯಾಚ್ಗಳಲ್ಲಿ ಅನ್ನೋದಕ್ಕೆ ರಿವ್ಯೂ ಅಂತ ನಾವು ಹೊರಹೋಗಿ ನೋಡಿದ್ರೆ, ಸನ್ರೈಸರ್ಸನ್ನು ನಾವು ಈಗ ಒಂದು 10 ವರ್ಷಗಳ ಹಿಂದಿನ RCB ಟೀಮ್ಗೆ ನಾನು ಹೋಲಿಕೆ ಮಾಡ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, 2015, 2016 ಇದರಲ್ಲಿ RCB ಹೇಗಿತ್ತು ಅಂದರೆ ಬೌಲಿಂಗಿಂತ ಬ್ಯಾಟಿಂಗನ್ನೇ ನೆಚ್ಕೊಂಡು ಕೂತ್ಕೊಂಡಿತ್ತು. ಬಿಗ್ ಪ್ಲೇಯರ್ಸ್ ಕಾಣಿಸ್ತಾ ಇದ್ರು. RCB ಅಂದರೆ ಗೇಲು, ವಿರಾಟ್ ಕೊಹ್ಲಿ, ಹೆವಿ ABD ಇವರೆಲ್ಲ ಆ ರೀತಿ ಟೀಮ್ ಇರ್ತಿತ್ತಲ್ಲ. ಇವಾಗ ಅದೇ ರೀತಿ ಸನ್ರೈಸರ್ಸ್ ಇರುವಂಥದ್ದು. ಅವರು ಬೌಲಿಂಗಲ್ಲಿ ನೋಡಿ, ನಿಮಗೆ ಓನ್ಲಿ ಪ್ಯಾಟ್ ಕಮಿನ್ಸು, ಶಮಿನೇ ಇದು ಮಾಡ್ಕೋಬೇಕಾಗಿರೋದ್ರಿಂದ ಇನ್ನು ಉಳಿದಿದ್ದು ಡಿಪೆಂಡೆನ್ಸಿ ಬ್ಯಾಟ್ಸ್ಮನ್ಗಳ ಮೇಲೆ ಬೀಳ್ತಾ ಇರುವಂಥದ್ದು. ಸೊ ಬ್ಯಾಟ್ಸ್ಮನ್ಗಳು ಅವರು ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ನೆನ್ನೆ ಥರನೇ ಆಗೋವಂಥದ್ದು. ಯಾಕಂದರೆ ನೀವು ಆರಂಭದಲ್ಲೇ ಬಿದ್ದೋಗ್ತೀರಾ, ಮತ್ತು ನೀವು ಆ ಪಿಚ್ ಅದು ಹೆಂಗಾಗ್ತಿದೆ ಅಂದರೆ ಪಿಚ್ ಮೋಸ ಮಾಡ್ತಿದ್ಯಾ ಅವ್ರಿಗೆ ಅಂತ ಅನ್ನಿಸ್ಬೇಕು. ಆ ಥರ ಬ್ಯಾಟಿಂಗ್ ಆಡ್ತಿರ್ತಾರೆ. ಯಾಕಂದರೆ ಬಾಲ್ ಹೊಡಿಯೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ ಅಂದರೆ ಅದು ಅಂಥ ಒಂದು ಪಿಚ್ನಲ್ಲಿ ನಿಜವೂ ಆಶ್ಚರ್ಯ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾಕೆ ಹೋಮ್ ಅಡ್ವಾಂಟೇಜು ಇರುತ್ತೆ ಹೋಮ್ ಟೀಮ್ಸ್ಗೆ ಅಂದರೆ, ಲಾಸ್ಟ್ ಸೀಸನಲ್ಲಿ ಸನ್ರೈಸರ್ಸು ಅಷ್ಟೊಂದು ಸ್ಕೋರ್ ಮಾಡೋದಕ್ಕೆ ತನಗೆಂತ ಪಿಚ್ ಬೇಕೋ ಆ ಥರ ಮಾಡ್ಕೋಬೋ ಅಂತ ಅವಕಾಶ ಇರುತ್ತೆ ಹೋಮ್ ಗ್ರೌಂಡ್ಗಳೇ, ಇದರಲ್ಲಿ ಹೋಮ್ ಟೀಮ್ಸ್ಗೆ. ಇವಾಗ ಬ್ಯಾಟ್ಸ್ಮನ್ಗಳಿಗೆ ಇದಾಗಿರೋದ್ರಿಂದ ಬ್ಯಾಟಿಂಗಿಗೆ ಇದು ಮಾಡಿಕೊಡ್ಬೇಕು. ಬಟ್ ನೆನ್ನೆ ಕ್ಯೂರೇಟರ್ ಮೇ ಬಿ, ಬಟ್ ಅವರು ಆ ಥರ ಹೇಳೋಕ್ಕೂ ಆಗೋಲ್ಲ. ಯಾಕಂದರೆ ನೆನ್ನೆ ಪಿಚ್ ಏನಾದರೂ ಚೇಂಜ್ ಆಗಿದೆ ಅನ್ನೋದಾಗಿದ್ರೆ ನೆನ್ನೆ ಇವ್ರಿಗೂ ಕೂಡ ಕಷ್ಟ ಆಗಬೇಕಾಗಿತ್ತು. ಬಟ್ ಅಂಥದ್ದೇನೂ ಆಗಲಿಲ್ಲ ಅಪೋನೆಂಟಿಗೆ. ಓನ್ಲಿ ಸನ್ರೈಸರ್ಸ್ಗೆ ಆ ಥರ ಆಗಿದೆ ಅಂದರೆ ಯಾರೂ ನಂಬೋಕ್ಕಾಗೋದಿಲ್ಲ. ಬಟ್ ನನ್ನ ಪ್ರಕಾರ ಬ್ಯಾಟ್ಸ್ಮನ್ಗಳ ಹೆವಿ ಡಿಪೆಂಡೆನ್ಸಿ ಇಲ್ಲ. ಟ್ರಾವಿಸ್ ಹೆಡ್ ಹೊಡಿತಾರೆ, ಅಭಿಷೇಕ್ ಶರ್ಮಾ ಇವತ್ತು ಫಾರ್ಮ್ಗೆ ಬಂದೇ ಬರ್ತಾರೆ. ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ, ಅದೇ ಸನ್ರೈಸರ್ಸ್ಗೆ ಎಫೆಕ್ಟ್ ಆಗ್ತಾ ಇರೋದು. ಮೇ ಬಿ ಅದೇ ಹೇಳ್ತನಲ್ಲ, ಲಾಸ್ಟ್ ಒಂದು 10 ವರ್ಷಗಳ ಹಿಂದೆ RCBಗೆ ಹೇಗೆ ಹೊಡ್ತಾ ಬೀಳ್ತಿತ್ತು, ಸೇಮ್ ಈಗ ಸನ್ರೈಸರ್ಸ್ಗೆ ಹೊಡ್ತಾ ಬೀಳ್ತಾ ಇರೋದೇ ಅಲ್ಲಿ. ಆಮೇಲೆ ಇನ್ನೊಂದೇನೆಂದರೆ, ಮೆಗಾ ಆ್ಯಕ್ಷನ್ ಆದಮೇಲೆ ಟೀಮ್ಗಳು ತುಂಬ ಚೇಂಜಸ್ ಆಗಿದೆ. ಸೊ ಅದನ್ನು ಸನ್ರೈಸರ್ಸ್ ಅರ್ಥ ಮಾಡ್ಕೊಬೇಕು. ಇವಾಗ ಬ್ಯಾಟ್ಸ್ಮನ್ಗಳನ್ನು ಉಳಿಸ್ಕೊಂಡಿದ್ರು, ಲಾಸ್ಟ್ ಇದರಲ್ಲಿ ರಿಟರ್ನ್ ಮಾಡ್ಕೊಂಡಿದ್ರು. ಬೌಲಿಂಗನ್ನು ಅದೇ ರೀತಿ ಉಳಿಸ್ಕೋಬೇಕಾಗಿತ್ತು. ಬಟ್ ಆ ಥರ ಇಲ್ಲ. ಹಾಗಾಗಿ ಸನ್ರೈಸರ್ಸ್ಗೆ ಈಗ ಹೊಡ್ತಾ ಹೊರೆ ಬೀಳ್ತಾ ಇರೋದು ಈಗ ಬೌಲರ್ಗಳ ಮೇಲೆ. ಬ್ಯಾಟರ್ಗಳು ಅದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಮೈಂಡ್ ಗೇಮು ಇವಾಗೆಲ್ಲ ಚೇಂಜ್ ಆಗಬೇಕು. ಪಿಚ್ಚನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದರೆ ಮತ್ತಷ್ಟು ಇವಾಗ ಆಲ್ರೆಡಿ 4ಕ್ಕೆ 4 ಸೋತಿದ್ದಾರೆ. ಇನ್ನೊಂದು 2 ಮ್ಯಾಚ್ಗಳು ಸೋಲ್ತು ಅಂದರೆ ಅವ್ರು ಆಲ್ರೆಡಿ ಟೂರ್ನಮೆಂಟಿಂದ ಆಲ್ಮೋಸ್ಟ್ ಹೊರಗಡೆ ಬಿದ್ದಂಗೆ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನೆನ್ನೆ ಮ್ಯಾಚಲ್ಲಿ ಸನ್ರೈಸರ್ಸ್ ಹೆವಿ ಡಿಪೆಂಡೆನ್ಸಿ ಬ್ಯಾಟ್ಸ್ಮನ್ಗಳ ಮೇಲೆ ಆಗಿದ್ದೇ ತಪ್ಪು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್. ಇನ್ನು ಮಂಜು ಅವರೇ, ನಮ್ಮ ಗುಜರಾತ್ ಟೀಮ್ ನೋಡಿದ್ರೆ RCBನ ಹೋಮ್ ಗ್ರೌಂಡಲ್ಲಿ ಸೋಲ್ಸಿದ್ರು. ಇನ್ನು ಇವಾಗಲೂ ಕೂಡ ಹೈದರಾಬಾದಲ್ಲೇ ಸನ್ರೈಸರ್ಸ್ನ ಸೋಲ್ಸಿದ್ದಾರೆ. ಇದರಿಂದ ಗುಜರಾತ್ ಸೆಕೆಂಡ್ ಪ್ಲೇಸ್ಗೂ ಕೂಡ ಹೋಗಿದೆ ಪಾಯಿಂಟ್ ಟೇಬಲಲ್ಲಿ. ಹಾಗೆ ಸನ್ರೈಸರ್ಸ್ ಲಾಸ್ಟ್ ಪ್ಲೇಸಲ್ಲಿದ್ದಾರೆ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ಮೇಡಮ್, ಫಸ್ಟ್ SRH ಬಗ್ಗೆ ಮಾತಾಡ್ಬೋದು. ನಾವಿಬ್ರು ಓಫ್ ಮಾಡಿದ್ವಿ. ಓಫ್ಫುಲ್ಲಿ ನಾವು ಹೇಳಿದ್ವಿ, ಸೋಲು ಗೆಲ್ಲೋದಕ್ಕೆ ಒಂದು ನಾಂದಿ ಆಗುತ್ತೆ ಅಂದರೆ ಇವ್ರಿಗೆ ಸೋಲೋದಕ್ಕೇನೆ ನಾಂದಿ ಆಗ್ಬಿಟ್ಟಿದೆ ಸೋಲೋದು. ಯಾಕೆ ಅಂತಂದರೆ, ಒಂದು ಮ್ಯಾಚ್ ಸೋಲ್ತಾರೆ, 2 ಮ್ಯಾಚ್ ಸೋಲ್ತಾರೆ, ಅದ್ರ ಪಾಠ ಕಲಿಯೋದು ತುಂಬ ಇದೆ. ಪಾಠ ಕಲ್ತ ಮೇಲೆ ಎಲ್ಲಿ ಚೇಂಜ್ ಮಾಡಿದ್ವಿ, ಎಲ್ಲಿ ಚೇಂಜ್ ಮಾಡಬೇಕು, ಅದೆಲ್ಲನೂ ಕಮಿನ್ಸ್ ಹತ್ರ ಇಲ್ಲ ಅನ್ಸುತ್ತೆ. ಹೋದ್ ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ಈ ಸೀಸನಲ್ಲಿ ಏನೂ ಇಲ್ಲ ಕಮಿನ್ಸಲ್ಲಿ ಕ್ಯಾಪ್ಟನ್ಸಿ. ಪಾಪ ಅವರೊಬ್ಬರೇ ಆಡ್ತಿದ್ದಾರೆ. ಒಂದು ಟೀಮ್ ಅಂತ ಬಂದಾಗ ಒಬ್ಬರಿಂದ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಯಾವುದೇ ಒಂದು ತಂಡ ಗೆಲ್ಲೋದಕ್ಕಾಗಲ್ಲ. ನೋಡಿ, ಟ್ರಾವಿಸ್ ಹೆಡ್ ಇಡೀ ವರ್ಲ್ಡಲ್ಲೇ T20 ವರ್ಲ್ಡಲ್ಲೇ ನಂಬರ್ 1 ಬ್ಯಾಟರ್ ಅವರು. ಸೊ ಅಂಥ ವ್ಯಕ್ತಿ ಫಸ್ಟ್ ನಾವು ಅನ್ಕೊಂಡ್ವಿ ಇವ್ರು ತಲೆನೋವು ಆಗ್ತಾರೆ ಬೇರೆ ಟೀಮ್ಗಳಿಗೆಲ್ಲ, SRH ಲೀಡಿಂಗ್ ಸ್ಕೋರರ್ ಆಗಿ ಹೊರಹೊಮ್ತಾರೆ ಅಂತ. ನೋಡಿ, ಯಾವುದ್ರಲ್ಲೂ ಅವ್ರ ಹೆಸರಿಲ್ಲ. ಆರೆಂಜ್ ಕ್ಯಾಪಲ್ಲಿ ಇಲ್ಲ, ಒಂದು ಲೀಡಿಂಗ್ ಸ್ಕೋರರ್ ಇಲ್ಲ, 50+ ರನ್ನೇ ಇಲ್ಲ. ಆ ಒಂದು ಇಡೀ ಟೀಮಲ್ಲಿ ಈ ಕಡೆ ನೋಡಿ GT ತಂಡದಲ್ಲಿ ಇಶಾಂತ್ ಶರ್ಮಾ 50 ರನ್ ಹೊಡೆಸ್ಕೊಡ್ರೆ
ಈ ಓವರ್ ಆಲ್ ನೋಡ್ಕೊಂಡ್ರೆ ನಾನು ಯಾರೂ 50+ ರನ್ನೇ ಹೊಡೆದಿಲ್ಲ. ಘಟಾನುಘಟಿ ಕಿಶನ್ ಇದ್ದಾರೆ, ಟ್ರಾವಿಸ್ ಹೆಡ್ ಇದ್ದಾರೆ, ಅಭಿಷೇಕ್ ಶರ್ಮಾ ಇದ್ದಾರೆ, ಎಂತೆಂಥ ಬ್ಯಾಟರ್ಗಳು ಇದ್ದಾಗ ಅವ್ರು ಯಾರು 50+ ಹೊಡೆಯೋದಕ್ಕೆ ಆಗೋದಿಲ್ಲ. ಇವ್ರು ಬ್ಯಾಟರ್ಗಳು ಅಲ್ಲೇನಪ್ಪ ಹೋಮ್ ಗ್ರೌಂಡಲ್ಲಿ ಈ ಥರ ಕಳಪೆ ಪ್ರದರ್ಶನ ಕೊಡ್ತಾರ SRH ಅವರು GT ಮುಂದೆ. ನಾವು ಅನ್ಕೊಂಡು GTನ ಕಟ್ಟಾಕ್ಬಿಡ್ತಾರೆ, ಒಂದು ರೇಂಜಲ್ಲಿ ಒಂದು 200+ ಹೊಡ್ಕೊಂಡ್ಬಿಡ್ತಾರೆ, 220 230 ಹೊಡ್ಕೊಂಡು ಇವ್ರನ್ನ ಏನೆಲ್ಲ ಒಂದು 190 ಒಳಗೆ ಆಲ್ ಔಟು ಅಥವಾ ಏನೋ ಒಂದು ಕಟ್ಟಾಗಿ ಡಿಪೆಂಡ್ ಮಾಡ್ಕೊತಾರೆ ಅನ್ಕೊಂಡ್ರೆ ಅವರಲ್ಲಿ ಯಾವುದೋ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ. ನೋಡಿ ಲೋ ಸ್ಕೋರ್ ಅಂತಂದರೆ ಈ ಒಂದು ಸೀಸನಲ್ಲಿ 150 130 ಈ ಥರ ನಾವು ಅನ್ಕೊಂಡ್ವಿ. ಹೋದ ಸೀಸನಲ್ಲಿ ಬ್ಯಾಟರ್ಗಳಿಗೆ ಸ್ವರ್ಗ, ಬ್ಯಾಟರ್ಗಳನ್ನ ಬೌಲರ್ಗಳು ಪಾಪ ಮಾಡಿದ್ದಾರೆ ಇವ್ರುಗಳೆಲ್ಲ ಸೀಸನಲ್ಲಿ IPL ಆಡೋದಕ್ಕೆ ಅಂತ ಮಾತಾಡೋ ಟೈಮಲ್ಲಿ ಈ ಬೌಲರ್ಗಳು ದಿ ಬೆಸ್ಟ್ ಬೌಲಿಂಗ್ ಮಾಡಿದ್ದಾರೆ. ಸಿರಾಜ್ ಆಗಲಿ, ಆಮೇಲೆ ಪ್ರಸಿದ್ಧ ಕೃಷ್ಣ ಆಗಲಿ, ಎಕ್ಸ್ಪೆಕ್ಟ್ ಇಶಾಂತ್ ಶರ್ಮಾ, ರಶೀದ್ ಖಾನ್ ಬಿಟ್ಟರೆ ಮಿಕ್ತವ್ರೆಲ್ಲರೂ ಹೆಂಗೆ ಬೌಲಿಂಗ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಬರೋ ಟೀಮ್ಗಳಿಗೆ ಹೆದರಿಕೆ ಹುಟ್ಟಿಸಿದ್ದಾರೆ. ಈ ಸಿರಾಜ್ ಆಗಿರ್ಬೋದು, ಹಳೆ ಸಿರಾಜ್ಗೂ ಈಗಿನ ಸಿರಾಜ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಹೊಸ ಸಿರಾಜೇ ಆಗ್ಬಿಟ್ಟಿದ್ದಾರೆ ಈಗ ಹೊಸ GTಗೆ ಹೋದಾಗಿಂದ. ನಮ್ಮ RCB ಇದ್ದಾಗ ಇತ್ತು ಕಾಂಟ್ರಿಬ್ಯೂಷನ್ ಇತ್ತು ಪಾಪ, ಅದೇ ಈಗ ನೋಡಿದ್ರೆ ಈಗ ಕಂಪ್ಲೀಟಾಗಿ ಯಾರೋ ನಮ್ಮ ಬೌಲಿಂಗ್ ಕೋಚ್ ಆಗಿರುವಂತಹವರು ಎಷ್ಟು ಚೇಂಜ್ ಮಾಡಿದ್ದಾರೆ ಅವ್ರನ್ನ ಅಂತಂದರೆ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದ್ದಾರೆ. ನೆಹ್ರಾ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು ಸಿರಾಜ್ ಬಗ್ಗೆ, ನೆಹ್ರಾ ಬಗ್ಗೆ. ಇನ್ನೊಂದೇನು ಅಂತಂದರೆ ಈ ಕಡೆ SRH ಅಲ್ಲಿ ಕಮಿನ್ಸ್ ಬಿಟ್ಟರೆ, ಶಮಿ ಬಿಟ್ಟರೆ ಬೇರೆ ಯಾರು ಕಾಂಟ್ರಿಬ್ಯೂಷನ್ನೇ ಕೊಡ್ತಾ ಇಲ್ಲ ಬೌಲಿಂಗಲ್ಲಿ. ನಾನು ನೋಡಿದ ಮಟ್ಟಿಗೆ ಯಾರೂ ವಿಕೆಟ್ ಕೀಳೋ ಒಂದು ಇದೇ ಇಲ್ಲ, ಬರದಲ್ಲಿ ಯಾರೂ ಇಲ್ಲ. ಅವ್ರಿಗೇನೋ ಬಾಲ್ ತಪ್ಪಿಸಿದ್ರೆ ಆಯಿತು, ಏನೋ ಒಂದು ಮಾಡಿದ್ರೆ ಆಯಿತು ಅನ್ನೋ ಒಂದು ಮಟ್ಟಕ್ಕೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ತುಂಬಾ ಕಲಿಯೋದಿದೆ SRH ಅವರು. ಎಲ್ಲ ಟೀಮ್ಗಳ್ನ ನೋಡಿಕೊಂಡ್ರೆ ಕಂಪೇರ್ ಮಾಡಿಕೊಂಡ್ರೆ ಫಸ್ಟಲ್ಲಿ ಗೆದ್ದಿದ್ದ ಮ್ಯಾಚು ಲಾಸ್ಟಲ್ಲಿ ಏನಿಲ್ಲ, 4 ಸೋತಿದ್ದಾರೆ ಅಂತಂದರೆ ತುಂಬಾ ಸರ್ ಹೇಳ್ದಂಗೆ ತುಂಬಾ ಕಷ್ಟ ಆಗುತ್ತೆ. 2 ಮ್ಯಾಚ್ ಏನಾದ್ರು ಹೋದ್ರು ಅಂತಂದರೆ ಕಾವ್ಯ ಮಾರನ್ ಅವರು ಮನೆಗಿದ್ದು ಮ್ಯಾಚ್ ನೋಡೋದು ಬೆಸ್ಟು. ಸ್ಟೇಡಿಯಮಲ್ಲಿ ಬಂದು ಚೇರ್ ಮಾಡೋದಕ್ಕಿಂತ ಮನೆಯಲ್ಲಿದ್ದು ಮ್ಯಾಚ್ ನೋಡೋದೇ ತುಂಬ ಬೆಸ್ಟು ಅನ್ಸುತ್ತೆ. ಬಟ್ ನಿನ್ನೆ ಗುಡ್ ಸೈನ್ ಇಂಡಿಯನ್ ಕ್ರಿಕೆಟ್ಗೆ ಅಂತ ಇದು ಮಾಡಿದ್ದು, ಇಬ್ಬರು ಫಾರ್ಮಲ್ಲಿ ಇರಲಿಲ್ಲ. ಒಂದು ಮೊಹಮ್ಮದ್ ಸಿರಾಜು ಇರಲಿಲ್ಲ, ಇನ್ನೊಂದು ಶುಭ್ಮನ್ ಗಿಲ್ಲು ಇರಲಿಲ್ಲ. ಇವರಿಬ್ಬರು ನಿನ್ನೆ ಒಂದೇ ಮ್ಯಾಚಲ್ಲಿ ಫಾರ್ಮಿಗೆ ಬಂದಿದ್ದು. ಸಿರಾಜ್ ಬಿಡಿ ಅವ್ರು ಆಲ್ರೆಡಿ ಈ ಸೀಸನಲ್ಲಿ ಇದ್ದಾರೆ. ಬಟ್ ಶುಭ್ಮನ್ ಗಿಲ್ ಆಡ್ತಾ ಇರಲಿಲ್ಲ ಅಂತ ಬಂತು. ಬಟ್ ನಿನ್ನೆ ಅವ್ರು ಮ್ಯಾಚ್ ವಿನ್ನಿಂಗ್ಸ್ ಆಟ ಆಡಿದ್ರು. ಬಟ್ ಸಿರಾಜ್ ಹೇಗೆ ಅಂದರೆ ಅವ್ರು 1 ಇಯರ್ ಅವ್ರು 2022 ಅಲ್ಲಿ ನೋಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ. ಅವ್ರನ್ನ ತೆಗೆದಾಕಬೇಕು ಅಂತಲೇ ಇದು ಮಾಡ್ಕೊಂಡ್ರು. ಬಟ್ 2023 ಅದ್ಭುತ ಪ್ರದರ್ಶನ ಬಂತು ಒನ್ ಡೇ ಫಾರ್ಮೆಟಲ್ಲಿ. ಸೊ ಇವಾಗ 2024 ಅವ್ರು ಏನೂ ಪರ್ಫಾರ್ಮೆನ್ಸ್ ಇಲ್ಲ. ಈಗ 2025 ಅಮೋಘ ಪ್ರದರ್ಶನ ಇರ್ತದೆ. ಸೊ ಇದು ಗುಡ್ ಸೈನ್. ಮತ್ತೆ ಇನ್ನು ಟೀಮ್ ಇಂಡಿಯಾಗೆ ಬರೋದಕ್ಕೆ ಈ ಸೀಸನ್, ಎಸ್ಪೆಷಲಿ IPL ಸೀಸನ್ ಸಿರಾಜ್ಗೆ ಒಂದು ವೆರಿ ಗುಡ್ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಲಾಸ್ಟ್ ಇನ್ನೊಂದು 4 ಮ್ಯಾಚ್ಗಳಲ್ಲಿ ನಾವು ನೋಡಿದಂಗೆ ಆಗುತ್ತೆ ಇವಾಗ. ಓಕೆ ಸರ್, ಇನ್ನು ಮಂಜು ಅವರೇ, ಸಿರಾಜ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಸತತ 2ನೇ ಬಾರಿ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಹೇಗಿತ್ತು ಅವ್ರ ಬೌಲಿಂಗ್? ದಿ ಬೆಸ್ಟ್ ಬೌಲಿಂಗ್ ಫಿಗರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬ್ಯಾಟಿಂಗಲ್ಲಿ 100 ಹೊಡೆಯೋದು ಕಾಮನ್ ಆಗಿರುತ್ತೆ, ಬೌಲಿಂಗಲ್ಲಿ 100 ಹೊಡೆದ್ಬಿಟ್ರು ನಿನ್ನೆ. IPL ಇತಿಹಾಸದಲ್ಲಿ 100 ವಿಕೆಟ್ ತಗೊಂಡಂಥ ವ್ಯಕ್ತಿ ಭಾರತದವರು ಸಿರಾಜು. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ RCBಗೆ ಕಾಂಟ್ರಿಬ್ಯೂಷನ್ ತುಂಬ ಕೊಟ್ಟಿದ್ದಾರೆ ಅವರು, ನಾವು ನೋಡೋದಾದ್ರೆ. ಅದರಲ್ಲಿ ಈಗ ರೀಸೆಂಟಾಗಿ GTಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಇನ್ನೊಂದೇನು ಅಂತಂದರೆ ಬೆಸ್ಟ್ ಫಿಗರ್ 4 ಓವರಲ್ಲಿ ನೋಡಿ 17 ರನ್ ಕೊಟ್ಟಿದ್ದಾರೆ. ಎಷ್ಟು ಬೆಸ್ಟ್ ಅನ್ಸ್ಬೋದು. ನನ್ನ ಪ್ರಕಾರ ಸಿರಾಜೇ SRHಗೆ ಮುಳ್ಳಾದ್ರು ಅನಿಸುತ್ತೆ. ಯಾಕಂದರೆ ಟ್ರಾವಿಸ್ ಹೆಡ್ ವಿಕೆಟ್ ತೆಗೆದ್ರು, ಅಭಿಷೇಕ್ ಶರ್ಮಾ ವಿಕೆಟ್ ತೆಗೆದ್ರು. 100ನೇ ವಿಕೆಟ್ ಅಭಿಷೇಕ್ ಶರ್ಮಾನೇ. ಇನ್ನು ಸಿರಾಜ್ ಬಗ್ಗೆ ತುಂಬಾ ಮಾತಾಡೋದಿದೆ. ಇವತ್ತಿನ ಮ್ಯಾಚು ತುಂಬಾ ಕ್ಯೂರಿಯಾಸಿಟಿನೂ ಇದೆ ನಮಗೆ. ಅದ್ರ ಬಗ್ಗೆ ನಾವು ಲೋಕಲ್ ಬಾಯ್ ವರ್ಸಸ್ ಲೋಕಲ್ ಟೀಮ್ ಆದಂಗೆ ಆಯ್ತದೆ ರಿಯಲಿ. ತುಂಬ ಹೌದು ಸರ್. ವಾಷಿಂಗ್ಟನ್ ಸುಂದರನು ಅವ್ರ ಮೇಲೆ ಅವರು ಕೂಡ ಹೈದರಾಬಾದ್ ಅವರೇ. ಸೊ ಅವರೇ ಲೋಕಲ್ ಬಾಯ್ಸ್ ಬೀಟ್ ಮಾಡಿದ್ರು ಇವ್ರನ್ನ, ಲೋಕಲ್ ಟೀಮ್. ಹೌದು ಸರ್, ಹೌದು. ಓಕೆ, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಸಾಕಷ್ಟು ಮಾತಾಡೋಕ್ಕಿದೆ, ಯಾಕಂದರೆ ಆಡ್ತಿರೋದು ನಮ್ಮ RCB ಹಾಗೂ ಮುಂಬೈ ಇಂಡಿಯನ್ಸ್. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಮುಕುಂದ್ ಸರ್, ನಿಮ್ಮಿಂದ ಶುರು ಮಾಡೋದಾದರೆ, ಇನ್ನು ಈ ವಾಂಖೆಡೆ ಸ್ಟೇಡಿಯಮಲ್ಲಿ 2015 ಆದಮೇಲಿಂದ RCB ವಿನ್ ಆಗೇ ಇಲ್ಲ. ಸೊ ಇವತ್ತು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ಚೆನ್ನೈಯಲ್ಲೂ ಕೂಡ ಅವರು ಇದು ಬ್ರೇಕ್ ಮಾಡಿಬಿಟ್ಟಿದ್ದಾರೆ, ರೆಕಾರ್ಡ್ ಬ್ರೇಕ್. ಸೊ ಇವತ್ತು ಆಗ್ಬೋದಾ, ಹೇಗೆ ಅಂತ? ಆಗ್ಬೋದು. ಬಟ್ ಆ ಜಿಂಕ್ಸ್ ಬ್ರೇಕ್ ಆದರೆ ಎಲ್ಲರಿಗೂ ಖುಷಿನೇ. ಯಾಕಂದರೆ RCB ಮುಂಬೈನಲ್ಲಿ ಗೆಲ್ಲೋದು ಅದು 9-10 ವರ್ಷಗಳಾದಮೇಲೆ ಅಂದರೆ ವೆರಿ ಗುಡ್ ಥಿಂಗ್. ಬಟ್ ಅವರು ಅಷ್ಟೇ ಬೆಂಗಳೂರಿನಲ್ಲಿ ಗೆಲ್ಲಬಹುದು ತುಂಬ ಇದಾಗುತ್ತೆ. ಅಂದರೆ ಅವ್ರು ಗೆದ್ದೇ ಇಲ್ಲ ಅಂತೇನಿಲ್ಲ, 2015 ಆದಮೇಲೆ ಗೆದ್ದಿದ್ದಾರೆ. ಬಟ್ ನಾವು ಡಾಮಿನೇಟ್ ಮಾಡಿದ್ವಿ ಮುಂಬೈಗೆ ಇಲ್ಲಿ. ಸೊ ಅದೇ ರೀತಿ ಬಟ್ ಮುಂಬೈನಲ್ಲಿ ಇವತ್ತಿನ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ 2 ಸೋತಿರೋ ಟೀಮ್ಗಳಾಗಿರೋದ್ರಿಂದ
ಇಬ್ಬರಿಗೂ ಗೆಲ್ಲಬೇಕು ಅನ್ನೋ ಇದಿರುತ್ತೆ. ಬಟ್ ಅಡ್ವಾಂಟೇಜ್ ಮುಂಬೈಗೆ ಇರೋದ್ರಿಂದ ಇವತ್ತು ಸ್ವಲ್ಪ RCBಗೆ ಹೆವಿ ಟಫ್ ಆಗುತ್ತೆ. ನಾವು ಒನ್ ಸೈಡ್ ಮ್ಯಾಚ್ ನೋಡೋ ಸೀನೇ ಇಲ್ಲ ಇವತ್ತು. 100% ನನಗೆ ಗ್ಯಾರಂಟಿ ಹೇಳ್ತೀನಿ ಇವತ್ತು ಟೈಟ್ ಮ್ಯಾಚೇ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ನಮ್ಮ RCB ಟೀಮಲ್ಲಿ ಕೆಲವ್ರನ್ನ ನಾವು ಇದು ಮಾಡ್ಕೊಳ್ಳೇಬೇಕಾಗುತ್ತೆ. ಎಸ್ಪೆಷಲಿ ನಾವು ಓಪನರ್ಸ್ ಬಗ್ಗೆ ಒಂದು ಮ್ಯಾಚ್ ಫೈಲ್ಯೂಡ್ ಆಗಿದ ತಕ್ಷಣ ನಾವು ಇದು ಮಾಡೋಕ್ಕಾಗಲ್ಲ. ಅವರಿಂದ ಕಾಂಟ್ರಿಬ್ಯೂಷನ್ ಫಸ್ಟ್ 2 ಮ್ಯಾಚುಗಳು ಇದು ಮಾಡಿದ್ದಾರೆ. ಆದರೆ 3ನೇ ಪೊಸಿಷನ್ ಆಡ್ತಿರೋಂಥ ದೇವದತ್ ಪಡಿಕ್ಕಲ್ಲು ಅವ್ರು ಇವತ್ತು ಆಡಬೇಕಾಗುತ್ತೆ ಮೇಯ್ನಾಗಿ. ಯಾಕಂದರೆ ಆ 3ನೇ ಪೊಸಿಷನ್ಗೆ ಅವ್ರು ನ್ಯಾಯ ಒದಗಿಸ್ಬೇಕು ಅಂದರೆ ಇವತ್ತು ಅವ್ರು ಏನಾದರೂ ಚೆನ್ನಾಗಿ ಆಡಿಲ್ಲ ಅಂದರೆ 100% ಎಲ್ಲರ ಕೈಲೂ ಬಯಸ್ಕೋತಾರೆ ಅವರು. ಯಾಕಂದರೆ ಆಗ ಒಬ್ಬ ಕನ್ನಡಿಗನಾಗಿ ಅವರು ಸ್ಥಾನ ಎಲ್ಲೂ ಇರಲಿಲ್ಲ. ಈ ಮೆಗಾ ಆ್ಯಕ್ಷನಲ್ಲಿ ದೇವದತ್ ಪಡಿಕ್ಕಲ್ನ ತಗೊಳ್ಳೋ ಅಂತ ಯಾರೂ ಆಸಕ್ತಿ ತೋರಲಿಲ್ಲ. ಅಂಥದ್ರಲ್ಲಿ RCBನೇ ಇದು ಮಾಡ್ಕೊಂಡಿದ್ದು ಇರಲಿ ಇದು ಮಾಡ್ಕೊಳ್ಳೋಣ ಅಂತ. ಬಟ್ ಅದನ್ನು ಅವರು ಏನು ಕೊಟ್ಟಿರೋದಕ್ಕೆ ಅದನ್ನು ಉಳಿಸ್ಕೊಂಡು ಹೋಗಬೇಕು. ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟನ್ ಲಾಸ್ಟ್ ಮ್ಯಾಚಲ್ಲಿ ಬಂದಿರೋದಕ್ಕೆ ವೆರಿ ಗುಡ್ ಥಿಂಗ್. ಬಟ್ ಬೌಲಿಂಗ್ ಯೂನಿಟಲ್ಲಿ ಇವತ್ತು ನಮಗೆ ಜಸ್ಪ್ರೀತ್ ಬುಮ್ರಾ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅಂತ ಇದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದರೆ 4th ಅಂಪೈರ್ಗೆ ಮ್ಯಾಚ್ಗಿಂತ 1 ಅವರ್ ಮುಂಚೆ ಮಾತ್ರ ಇದು ಸಿಗುತ್ತೆ ಅವ್ರಿಗೆ ರಿಪೋರ್ಟ್ ಯಾರೆಲ್ಲ ಆಡ್ತಿದ್ದಾರೆ ಅಂತ. ಅಲ್ಲವರೆಗೂ ಡಿಸಿಷನ್ ಆಗಲ್ಲ. ಮೇ ಬಿ ಅವ್ರಿಗೆ ನೆನ್ನೆ ಸರ್ಟಿಫಿಕೇಟ್ ಸಿಕ್ಕಿ ಇವತ್ತೇ ಆಡ್ತಾರೆ ಅಂದರೆ ಕಷ್ಟ ಆಗುತ್ತೆ ಯಾವುದೇ ಬೌಲರ್ಗೆ. ಆಮೇಲೆ ಇಷ್ಟು ದಿನಗಳು ತುಂಬ ದಿನಗಳಾದಮೇಲೆ ಅವರು ಕ್ರಿಕೆಟ್ಗೆ ಇದಾಗ್ತಿರೋದು ಬುಮ್ರಾ. ಸೊ ಬಂದಿದ ತಕ್ಷಣ ಅವ್ರು ಪರ್ಫಾರ್ಮ್ ಮಾಡಿಬಿಡ್ತಾರೆ, ವಿಕೆಟ್ ತೆಗೆದುಬಿಡ್ತಾರೆ ಅನ್ನೋದು ಕೂಡ ಸುಳ್ಳು. ಸೊ ಎಂಥ ಪ್ಲೇಯರ್ ಆದರೂ ಬಂದಿದ ತಕ್ಷಣ ಒಂದು 2 ಮ್ಯಾಚ್ ಅವ್ರು ಕುದುರ್ಕೋಬೇಕಾಗುತ್ತೆ. ಹಾಗಾಗಿ ಬುಮ್ರಾ ಬಂದಿದ ತಕ್ಷಣ ಇವತ್ತು ಮುಂಬೈಗೇನು ದೊಡ್ಡ ಶಕ್ತಿ ಏನು ಬರಲ್ಲ. ಬಟ್ ಒಬ್ಬ ಪ್ಲೇಯರನ್ನು ಅವರು ಆಚೆ ಇಡ್ಬೋದು ಇವತ್ತು. ಎಸ್ಪೆಷಲಿ ದೀಪಕ್ ಚಹರ್ನ ಇವತ್ತು ಹೊರಗಡೆ ಇಡ್ಬೋದು. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸಲ್ಲಿ ಅಷ್ಟೊಂದು ಇದಾಗ್ತಿಲ್ಲ. ಬಟ್ ಟ್ರೆಂಟ್ ಬೋಲ್ಟ್ ವಿಚಾರದಲ್ಲಿ ಸಮಾಧಾನಕರ ಅಂತ ಹೇಳಬೇಕು ಮುಂಬೈಗೆ. ಸೊ ಅವ್ರೇನಾದರೂ ಮಿಂಚಿದ್ರೆ 100% ಬೆಂಗಳೂರಿಗೆ ಇವತ್ತು ಕಷ್ಟ ಆಗ್ಬೋದು. ಸೊ ಬೌಲಿಂಗ್ ಯೂನಿಟಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಬಟ್ ಮುಂಬೈನಲ್ಲಿ ಉಳಿದಂಥ ಟೀಮ್ ಹಾಗೇ ಇರುತ್ತೆ. ಯಾಕಂದರೆ ಮಿಡ್ಲ್ ಆರ್ಡ್ರಲ್ಲೂ ಅವರು ಕೂಡ ನಮನ್ ತೀರ ಅವರೆಲ್ಲ ಚೆನ್ನಾಗಿ ಆಡ್ತಿರೋದ್ರಿಂದ ಇದಾಗುತ್ತೆ. ಬಟ್ ಇಲ್ಲಿ ಎಕ್ಸ್ ಫ್ಯಾಕ್ಟರ್ ಅಂತ ಹೇಳೋದಾದರೆ ನಮ್ಮದ್ರಲ್ಲಿ ಟಿಮ್ ಡೇವಿಡ್, ಅವ್ರದ್ರಲ್ಲಿ ವಿಲ್ ಜಾಕ್ಸು. ಲಾಸ್ಟ್ ಸೀಸನಲ್ಲಿ ಅವರಿಬ್ರು ಉಲ್ಟಾ ಇದ್ರು. ಅಂದರೆ RCBಯಲ್ಲಿ ವಿಲ್ ಜಾಕ್ಸ್ ಇದ್ರು, ಅಲ್ಲಿ ಟಿಮ್ ಡೇವಿಡ್ ಇದ್ರು. ಉಲ್ಟಾ ಆಗಿದೆ. ಸೊ ಈ ಇಬ್ಬರ ಮೇಲೆ ಇವತ್ತು ನಾಟ ಮಜಾ ಕೊಡುತ್ತೆ. ಸೊ ಹಾಗಾಗಿ ಇವತ್ತು ಮ್ಯಾಚು ಟೈಟ್ ಆಗಿರುತ್ತೆ. ನೋಡೋದಕ್ಕಂತೂ ಇಲ್ಲಿ ಯಾರು ಗೆಲ್ತಾರೋ ಸೋಲ್ತಾರೋ ಅನ್ನೋದಕ್ಕಿಂತ ಮ್ಯಾಚ್ ಗೆಲ್ಲುತ್ತೆ ಇವತ್ತು. ಮ್ಯಾಚ್ ಗೆಲ್ಲುತ್ತೆ 100%. ಓಕೆ ಸರ್, ಇನ್ನು ಮಂಜು ಅವರೇ, ನಾವು ತಿಲಕ್ ವರ್ಮಾ ಅವ್ರ ಬಗ್ಗೆ ಮಾತಾಡಲೇಬೇಕು. ಇನ್ನು ಲಾಸ್ಟ್ ಮ್ಯಾಚಲ್ಲಿ ಅವರು ರಿಟೈರ್ಡ್ ಆಗಿದ್ದು. ಸೊ ಅದು ಫ್ಯಾನ್ಸಲ್ಲಿ ತುಂಬ ಕ್ವೆಶನ್ಸ್ನ ಮೂಡಿಸಿದೆ. ಈ ಬಗ್ಗೆ ಮಾತಾಡೋದಾದ್ರೆ ಹೌದು ಮೇಡಮ್, ನನಗೂ ಕ್ವಶನ್ ಮೂಡ್ತು. ಯಾಕೆಂದ್ರೆ ಅವರು ಫಿಟ್ ಆಗಿದ್ದಾರೆ. ಫಿಟ್ ಆಗಿರೋಂಥ ವ್ಯಕ್ತಿ ಯಾಕೆ ಸಡನ್ಲಿ ರಿಟರ್ನ್ ಆದ್ರು? ಮತ್ತೆ ಇನ್ನೊಂದು ಏನು ಅಂತಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಕೋರ್ ಹೊಡೆಯುವಂತ ಕೆಪಾಸಿಟಿ ಇರುವಂತ ವ್ಯಕ್ತಿ, T20 ಇಂಟರ್ನ್ಯಾಷನಲ್ T20 ಡೆಬ್ಯೂ ಮಾಡಿ 100 ಹೊಡೆದು ಮ್ಯಾಚ್ ಗೆಲ್ಸಿರುವಂತ ವ್ಯಕ್ತಿ ಸಡನ್ ಆಗಿ ರಿಟೈರ್ ಆಗ್ತಾರೆ ಅಂತಂದ್ರೆ ತುಂಬಾನೇ ಜನಗಳಿಗೆ, ತುಂಬಾ ಅಭಿಮಾನಿಗಳಿಗೆ, ಮುಂಬೈ ಫ್ಯಾನ್ಸ್ಗಾಗ್ಲಿ, ಇಡೀ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಹೆಂಗೆ ಅಂದ್ರೆ ಒಂಥರ ಮಂಕ್ ಪಡೆದಿರೋ ತರ, ತಿಲಕ್ ವರ್ಮಾ ಯಾಕೆ ಹಿಂಗ್ ಮಾಡಿದ್ರು ಅನ್ನೋ ತರ. ಅಲ್ಲಿ ಸೂರ್ಯಕುಮಾರ್ ಯಾದವೇ ಶಾಕ್ ಆಗ್ಬಿಟ್ರು, ಯಾಕೆ ಬರ್ತಾ ಇದಾರೆ ಇವರು, ಗೆಲ್ಸ್ಬೋದಿತ್ತಲ್ಲ ಮ್ಯಾಚ್. ಅಲ್ಲಿ ನೋಡಿ ಹಾರ್ದಿಕ್ ಪಾಂಡ್ಯ ಇದ್ರು, ಘಟಾನುಘಟಿ ಹಾರ್ದಿಕ್ ಪಾಂಡ್ಯ ಇದ್ರು, ತಿಲಕ್ ವರ್ಮಾ ಇದ್ರು. ನೋಡಿ ಹಾರ್ದಿಕ್ ಪಾಂಡ್ಯ, ಪೊಲಾರ್ಡ್ ಒಂದ್ಸಲಿ RCB ಮೇಲೆ ಆಡುವಾಗ 33 ಬಾಲ್ಗೆ 99 ರನ್ ಹೊಡಿತಾರೆ. ಆ ಮ್ಯಾಚ್ ನ ಗೆಲ್ಲಿಸ್ತಾರೆ ಆಕ್ಚುಲಿ ಅವರಿಬ್ರು ಸೇರ್ಕೊಂಡು. ಅಂತ ಕೆಪಾಸಿಟಿ ಇರೋ ಬ್ಯಾಟರ್ ಜೊತೆಗಿದ್ದಾಗ ತಿಲಕ್ ವರ್ಮಾ ಬಂದಾಗ ಆಟೋಮೆಟಿಕ್ಲಿ ಅನುಮಾನಗಳು ಶುರುವಾಗ್ತವೆ, ಕನ್ಫ್ಯೂಷನ್ ಶುರುವಾಗುತ್ತೆ, ಆಶ್ಚರ್ಯನೂ ಕಾದಿರುತ್ತೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ತಿಲಕ್ ವರ್ಮಾ ಅವ್ರನ್ನ ಅವರೇ ಅವ್ರು ಅರಗಿಸ್ಕೋಬೇಕು. ಯಾಕೆ ನಾನು ಬಂದೆ, ನಾನು ಆಡ್ಬೋದಿತ್ತಲ್ಲ. ಮ್ಯಾಚ್ ಗೆಲ್ಲಿ ಸೋಲ್ಲಿ ಬೇಡ, ಅದು ನೆವರ್ ಗಿವ್ ಅಪ್. ಅದು ಒಬ್ಬ ಕ್ರೀಡಾ ಪ್ಲೇಯರ್ ಆದವನು, ಕ್ರಿಕೆಟ್ ಪ್ಲೇಯರ್ ಆದವನು, ನಾನು ಗೆಲ್ಲಿಸ್ತೀನಿ ಇಲ್ಲ ಸೋಲಿಸ್ತೀನಿ ಎರಡರಲ್ಲಿ ಇರ್ಬೇಕು. ನಾನು ಮಧ್ಯದಲ್ಲಿ ನಿಲ್ಲಿಸ್ತೀನಿ, ನಾನು ಪಾಸ್ ಮಾಡ್ತೀನಿ ಅಂದ್ರೆ ಅದು ಆಗದೆ ಇರೋ ಮಾತು. ಡ್ರಾದಲ್ಲೂ ಪಾಸ್ ಆಗಲ್ಲ. ಡ್ರಾ ಆಯ್ತಾ ಸೂಪರ್ ಓವರ್ ಕೊಡ್ತಾರೆ, ಸೂಪರ್ ಓವರ್ ಡ್ರಾ ಆಯ್ತಾ ಮತ್ತು ಸೂಪರ್ ಓವರ್ ಕೊಡ್ತಾರೆ. ಒಟ್ಟು ಗೆಲ್ಸೋವರೆಗೂ ಮ್ಯಾಚ್ ಆಡಿಸ್ತಾರೆ. ಅದನ್ನ ಮಾಡಲಿಲ್ಲ ತಿಲಕ್ ವರ್ಮಾ. ಅವ್ರನ್ನ ಅವರೇ ಕ್ವಶನ್ ಮಾಡ್ಕೋಬೇಕು, ನಾನು ಯಾಕೆ ಹಿಂಗೆ ಮಾಡಿದೆ, ನಾನು ಮ್ಯಾಚ್ನ ಗೆಲ್ಲಿಸ್ಬೋದಿತ್ತು. ನೋಡಿ ಆ T20 ಫಾರ್ಮೆಟ್ಗೆ, T20 ಪ್ಲೇಯರ್ಗಳಿಗೆ ಅಲ್ಲಿಗೆ 13 ಬಾಲಿಗೆ ನೀನು 30 ರನ್ ಇದ್ರು ಹೊಡೆಯೋ ಕೆಪಾಸಿಟಿ ಒಬ್ಬ ಪ್ಲೇಯರ್ಗೆ ಇರುತ್ತೆ. ಯಾಕೆಂದ್ರೆ ಅಂತ ಬ್ಯಾಟರ್ ಅವರು. ತಿಲಕ್ ವರ್ಮಾ ಆಗಿರ್ಬೋದು, ನಮ್ಮ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ಯಾರ್ಯಾರನ್ನ ನಾವು ಚೂಸ್ ಮಾಡೋದಾದ್ರೆ, ಇಂಡಿಯನ್ ಟೀಮಲ್ಲಿ ಚೂಸ್ ಮಾಡೋದಾದ್ರೆ ದಿ ಬೆಸ್ಟ್ ಬ್ಯಾಟರ್ ಅಂತ ಹೇಳ್ಬೋದು T20 ಫಾರ್ಮೆಟ್ಗೆ. ಅವ್ರು ಯಾಕಿಂಗ್ ಮಾಡಿದ್ರು, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಮುಂಬೈಯಲ್ಲಿ ಇವತ್ತು ಅವ್ರು ಇದ್ದೇ ಇರ್ತಾರೆ, ಅಬ್ವಿಯಸ್ಲಿ ತೆಗಿಯಲ್ಲ. ಯಾಕೆಂದ್ರೆ ಅವರು ಒಬ್ಬ ಭದ್ರ ಬುನಾದಿ ಮುಂಬೈಗೆ. ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಇನ್ನು ರೋಹಿತ್ ಶರ್ಮಾ ಇವತ್ತು ಆಡೋದು ಡೌಟು ಅಂತ
ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕೆಂದ್ರೆ ಅವ್ರು ಇನ್ನೂ ಇಂಜುರಿಯಿಂದ ಹೊರಗೆ ಬಂದಿಲ್ಲ. ಅವ್ರ ಬದಲು ಇನ್ನೇನು ರಿಕಲ್ಟನ್ ಆಡ್ತಾರೆ. ಅವರು ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಇವ್ರು ಏನಿದೆ ಈ ಬ್ಯಾಟರ್ ಚೆನ್ನಾಗಿದೆ ಮೇಡಮ್. ದಿ ಬೆಸ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಈಗ SRH ತಗೊಂಡ್ರೆ, RCB ತಗೊಂಡ್ರೆ, ಮುಂಬೈ ತಗೊಂಡ್ರೆ, ಎಲ್ಲದರಲ್ಲೂ ಚೂಸ್ ಮಾಡ್ಕೊಂತ ಬಂದ್ರೆ ಮುಂಬೈಯಲ್ಲಿ ದಿ ಬೆಸ್ಟ್ ಫಿನಿಷರ್ ಇದ್ದಾರೆ, ದಿ ಬೆಸ್ಟ್ ಬ್ಯಾಟರ್ಗಳು ಇದ್ದಾರೆ. ಸೊ ಅವರು ಯಾಕೆ ಹಿಂಗ್ ಪದೇ 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 ಸೋತ್, ಈಗ ಒಂದು ಮ್ಯಾಚ್ ರೀಸೆಂಟ್ಲಿ ಅವರು 13ನೇ ವರ್ಷ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು, ಫಸ್ಟ್ ಮ್ಯಾಚ್ ಸೋಲೋದು, ಅದು ರೂಢಿ ಸಂಪ್ರದಾಯ ಕಂಪ್ಲೀಟ್ ಆಗಿ ಮುಗಿದೋಗಿತ್ತು ನೋಡಿ. ಈ ತುಂಬಾ ಇತಿಹಾಸ ನೋಡೋದಾದ್ರೆ 4 ಸೋತು ರಿವರ್ಸ್ ಆಗಿ ಕಪ್ ಗೆದ್ದಿರೋ ಹಿಸ್ಟ್ರಿನೂ ತುಂಬಾ ಇದೆ ಮುಂಬೈದು. ಅದನ್ನ ಇವತ್ತು ಮರ್ಕಳ್ಸಕ್ಕೆ ಬಿಡಬಾರ್ದು. ಯಾಕಂದ್ರೆ RCB ಗೆಲ್ಲಲೇಬೇಕು, ಟಾಪ್ 1ಗೆ ಹೋಗ್ಲೇಬೇಕು. ಇವತ್ತು ಅಣ್ಣ ತಮ್ಮಂದ್ರ ಕಾಳಗ ಅಂತಂದ್ರೆ ತಪ್ಪೇ ಆಗಲ್ಲ. ಯಾಕೆಂದ್ರೆ ಈ ಕಡೆ ಕುರ್ನಾಲ್ ಪಾಂಡ್ಯ, ಈ ಕಡೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಸರ್ ಹೇಳ್ದಂಗೆ ಯಾವುದನ್ನು ಸುಲಭವಾಗಿ ತಗೊಳಕೋದಕ್ಕಲ್ಲ ಆಗಲ್ಲ. ಯಾಕೆಂದ್ರೆ ಇವತ್ತು ಯಾವುದನ್ನು ಈಸಿಯಾಗಂತೂ ಬಿಟ್ಕೊಡಲ್ಲ. ಕೊನೆ ಬಾಲ್ವರೆಗೂ, ಕೊನೆ ಟೈಟ್ ಮ್ಯಾಚ್ ಅಂತೂ ಆಗುತ್ತೆ. ಕೊನೆ ಓವರ್ವರೆಗೂ ಹೋಗುವಂತ ಮ್ಯಾಚ್ ಇದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಆಡ್ಲೇಬೇಕು ಇವತ್ತು. ಅವ್ರು ಆಡಿಲ್ಲ ಅಂದ್ರೆ ಟೀಮಲ್ಲಿ ಯಾರು ಆಡ್ತಾ ಇಲ್ಲ ನೋಡಿ. ಅವ್ರೊಬ್ರು ಏನಾದ್ರು ಸಡ್ಲಿದ್ರು ಅಂತಂದ್ರೆ, ಫಸ್ಟ್ ಪೇರ್ ಏನಾದ್ರು ಸಡ್ಲಿದ್ರು ಅಂತಂದ್ರೆ ನೆಕ್ಸ್ಟ್ ಈಗ ನೋಡಿ, ರಜತ್ ಪಟ್ಟಿದಾರ್ ಆಡ್ಲಿಲ್ಲ, ಪಡಿಕಲ್ ಆಡ್ಲಿಲ್ಲ. ಆಮೇಲೆ ಲಿವಿಂಗ್ ಸ್ಟೋನ್ ಒಂದು ಏನಾದ್ರು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಕ್ಕೆ ನಾವು ಒಂಚೂರು ಏನೋ ಸ್ಕೋರ್ ಮಾಡ್ಕೊಂಡ್ವಿ. ಅವ್ರು ಯಾರು ಆಡಿಲ್ಲ ಅಂತಂದ್ರೆ ನೋಡಿ, ಅದು ಮುಂಬೈಯಲ್ಲಿ ಮತ್ತೆ 2015 ಸೋತಿರೋದ್ರೆ ಮತ್ತೆ ಹಂಗೆ ಸೋಲ್ತೀವಿ. ಮುಖಾಮುಖಿ ನೋಡೋದಾದ್ರೆ 33 ಮ್ಯಾಚ್ ಅಲ್ಲಿ ನಾವು ಬರೀ 11 ಮ್ಯಾಚ್ ಗೆದ್ದಿರೋದು. ಇನ್ನು 19 ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ತುಂಬಾ ಕಷ್ಟ ಆಗುತ್ತೆ, ಗೆಲ್ಲಲೇಬೇಕು. ಓಕೆ, ಇನ್ನು ಮುಕುಂದ್ ಸರ್, ನಮ್ಮ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರು ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಇಂಜುರಿ ಆಗಿತ್ತು ಅವರಿಗೆ. ಸೊ ಈ ಸಲ ಏನು ರಿಕವರಿ ಆಗಿರ್ತಾರ, ಹೇಗೆ ಕಮ್ ಬ್ಯಾಕ್ ಮಾಡ್ತಾರ? ಅವ್ರು ನೆಕ್ಸ್ಟ್ ಡೇನೇ ರಿಕವರಿ ಆಗಿದ್ರು. ಆಲ್ರೆಡಿ ಕೋಚ್ ಇದಕ್ಕೆ ಸ್ಪಷ್ಟನೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಟೆನ್ಷನ್ ಏನು ಪಡೋಷ್ಟಿಲ್ಲ. ಬಟ್ ಅದು ಎಫೆಕ್ಟ್ ಆಗ್ಬೋದಾ ಇವತ್ತಿನ ಮ್ಯಾಚಲ್ಲಿ ಅವ್ರ ಬ್ಯಾಟಿಂಗಿಗೆ ಅಂತ ಒಂದು ಡೌಟ್ ಇದೆ. ಯಾಕಂದ್ರೆ ಸ್ವಲ್ಪ ಇಂಜೂರ್ಡ್ ಆದ್ರೆ ಬಾಲ್ ಬರೋ ಫಾಸ್ಟ್ಗೆ ಅವೆಲ್ಲ ಇರುತ್ತೆ. ಬಟ್ ಅದಾದ್ರೂ ಅವ್ರ ಗಾಯ ಆಗಿದ್ರು ಕೂಡ ಅದನ್ನ ಅವ್ರು ದಾಟಿ ಆಡೋ ಅಂತ ಸಾಮರ್ಥ್ಯ ಇರೋರು. ಆಮೇಲೆ RCB ಟೀಮ್ಗೆ ಅವ್ರು ತುಂಬಾ ಹಾರ್ಡ್ ಕೆಲಸ ಮಾಡ್ತಾರೆ. ಸೊ ಅವ್ರು ಪ್ರಾಕ್ಟೀಸಲ್ಲೂ ನೆನ್ನೆ ಕೂಡ ಇದ್ರು. ಹಾಗಾಗಿ ಅವ್ರು ಇವತ್ತು ಆಡ್ತಾನೆ ಅನ್ನೋದು ಕನ್ಫರ್ಮೇಷನ್ ಇದೆ. ಫಿಲ್ ಸಾಲ್ಟು ಆಮೇಲೆ ವಿರಾಟ್ ಕೊಹ್ಲಿ ಮೇಲೆ ಇವತ್ತು ಒಳ್ಳೆ ಒಂದು ಜುಗಲ್ ಬಂದ್ರೆ RCBಗೆ ಒಂದು ಒಳ್ಳೆ ಲಾಭ. ಅದು ಫಸ್ಟ್ ಬ್ಯಾಟಿಂಗ್ ಆಗಿರಲಿ, ಸೆಕೆಂಡ್ ಬ್ಯಾಟಿಂಗ್ ಆಗಿರಲಿ. ಆದರೆ ಚೇಸಿಂಗ್ ಟೈಮಲ್ಲಿ ವಿರಾಟ್ ಕೊಹ್ಲಿ ತುಂಬಾ ಇದಾಗಿರೋದ್ರಿಂದ ಮೇ ಬಿ ಸೆಕೆಂಡ್ ಬ್ಯಾಟಿಂಗ್ ಸಿಕ್ಕಿದ್ರೆ ಸ್ವಲ್ಪ ವಿರಾಟ್ ಬ್ಯಾಟಿಂದ ಒಂದಷ್ಟು ಸ್ಕೋರ್ ಮತ್ತಷ್ಟು ನೋಡ್ಬೋದು ಅಂತ. ಬಟ್ ನಾವು ಇವತ್ತು ಇವಾಗಿನ ಇದರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಗೇನು ತೃಪ್ತಿಕರವಾಗಿದೆ. ಒಂದೇ ಮ್ಯಾಚ್ ಅವರು ಇದಾಗಿರೋ, ಬಟ್ 2 ಮ್ಯಾಚು ಸ್ವಲ್ಪ ಚೆನ್ನಾಗೇ ಆಡಿದ್ದಾರೆ. ಫಸ್ಟ್ ಮ್ಯಾಚ್ ಅಂತೂ ಸಖತ್ತಾಗಿ ಆಡಿದ್ರು KKR ಮೇಲೆ. ಸೊ ಹಾಗಾಗಿ ಅವ್ರನ್ನ ಇದು ಮಾಡೋದೇ ಅಂತ ಬೇಕಾಗಿಲ್ಲ. ಬಟ್ ಬೇಕಾಗಿರೋವಂಥದ್ದು ಉಳಿದಂಥ ಆಟಗಾರರ ಮೇಲೆ. ಈ ಕೃಣಾಲ್ ಪಾಂಡ್ಯ ಫಸ್ಟ್ ಮ್ಯಾಚ್ ಇದು ಮಾಡಿದ್ರು, ಆಮೇಲೆ ಬರಲಿಲ್ಲ ಅವರಿಂದ ಪರ್ಫಾರ್ಮೆನ್ಸು. ಇನ್ನು ಬೌಲಿಂಗಲ್ಲೂ ಕೂಡ ನಮಗೆ ಹೇಸಲ್ವುಡ್ ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ಕನ್ಸಿಸ್ಟೆನ್ಸಿ ಬೇಕು. ಬಟ್ ಏನಪ್ಪ ಅಂದರೆ ಎಂಥ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿದ್ರು ಕೂಡ ಕನ್ಸಿಸ್ಟೆನ್ಸಿ ಅನ್ನೋದು ಮೇ ಬಿ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಓಕೆ, ಎಲ್ಲ 14 ಮ್ಯಾಚು ನಾವು ಚೆನ್ನಾಗೇ ಆಡ್ತೀವಿ ಅನ್ನೋದು ಅಸಾಧ್ಯ. ಆದರೆ ಉಳಿದಂಥ ಹೇಸಲ್ವುಡ್ಗೆ RCB ಉಳಿದಂಥ ಬೌಲರ್ಗಳು ಸಾಥ್ ಕೊಟ್ಟರೆ 100%. ಅದರಲ್ಲೂ ಯಶ್ ದಯಾಳು ಅವರೆಲ್ಲ ಇರೋದ್ರಿಂದ ಬೇಕೇ ಬೇಕಾಗುತ್ತೆ ಇವತ್ತಿನ ಬೌಲಿಂಗ್ ಯೂನಿಟ್ ಪರ್ಫಾರ್ಮೆನ್ಸು. ಮುಂಬೈ ಇಂಡಿಯನ್ಸನ್ನು ಎಷ್ಟು ಬೇಗ ಕಟ್ ಆಗ್ತಿರೋ ಅಷ್ಟು ಒಳ್ಳೇದು. ಆ್ಯಂಡ್ ಇನ್ನೊಂದು ಏನಪ್ಪ ಆಗಿದೆ ಅಂದರೆ, ಸೂರ್ಯಕುಮಾರನ್ನು ನಾವು ನಿರ್ಲಕ್ಷ್ಯ ವಹಿಸಿದ್ವಿ ಫಸ್ಟ್ 1-2 ಮ್ಯಾಚು. ಬಟ್ ಇವಾಗ ಲಾಸ್ಟ್ 2 ಮ್ಯಾಚ್ ನೋಡಿದ್ರೆ ಅವರು ಆಟನ ಚೇಂಜ್ ಆಗಿದೆ. ಅವ್ರು ಮುಂಬೈನಲ್ಲೇ ಅವ್ರು 360 ಡಿಗ್ರಿ ಶಾಟ್ಸ್ ಹೊಡೆಯೋದು ಜಾಸ್ತಿ. ಸೊ ಅಂಥ ಇದರಲ್ಲಿ ಔಟ್ ಮಾಡಿದ್ರೆ ವೆರಿ ಗುಡ್, ಇಲ್ಲ ಅಂದರೆ ಸ್ಕೋರ್ ಎಲ್ಲಿಂದ ಎಲ್ಲೋ ಹೋಗ್ಬಿಡುತ್ತೆ. ಸೊ ಈ ರೀತಿ ಇನ್ನು ತಿಲಕ್ ವರ್ಮಾ ಬಗ್ಗೆ ನಾವು ಹೇಳಲೇಬೇಕು. ಲಾಸ್ಟ್ ಇದೇನಪ್ಪ ಅಂದರೆ, ಅವ್ರಿಗೆ ಒಂದು ಕಡೆ ಅವ್ರ ಕೈಲೂ ಹಾಕ್ತಾ ಇರಲಿಲ್ಲ, ಇನ್ನೊಂದು ಕಡೆ ಅಪೋನೆಂಟ್ ಬ್ಯಾಟ್ಮನ್ ಏನಿದ್ರು ಅವ್ರು ಸಿಂಗಲ್ಸ್ಗೆ ತುಂಬ ಪ್ರೆಷರ್ ಆಗ್ತಾ ಇದ್ರು. ತಿಲಕ್ ವರ್ಮಾಗೆ ಮೇ ಬಿ ಅಲ್ಲಿ ತಲೆ ಕೆಟ್ಟಿರಬೇಕು, ಹಾಗಾಗಿನೇ ಅವರು ರಿಟೈರ್ಡ್ ತಗೊಂಡಿದ್ದು. ಬಟ್ ಅದಾಗಬಾರ್ದಾಗಿತ್ತು. ರಿಯಲಿ ಇಟ್ಸ್ ಇದಕ್ಕೆ ಏನು ಕ್ರೀಡಾ ಸ್ಫೂರ್ತಿ ಅಂತೀವಲ್ಲ, ಅದನ್ನ ಅವರು ಬಿಟ್ಕೊಟ್ಟಿದ್ದು. ಅಂದರೆ ಶರಣಾಗಿದ್ದೀನಿ ಅನ್ನೋ ಒಂದು ಮಟ್ಟಕ್ಕೆ ಅದು ಆಗಬಾರ್ದು. ರಿಯಲಿ ಬೇಸರನೇ. ತುಂಬ ಬಾಲ್ ಫೇಸ್ ಮಾಡಿದಾಗ, ಒಂದು 30-40 ಬಾಲ್ ಫೇಸ್ ಮಾಡಿದಾಗ ನನ್ನ ಕೈಲಿ ಆಗೋದಿಲ್ಲ. ಇನ್ನು 23-24 ಬಾಲ್ ಫೇಸ್ ಮಾಡಿದ್ರೆ ಅಷ್ಟೇ ಸರ್. ಅವರು 30+ ಬಾಲು ಫೇಸ್ ಮಾಡಿಲ್ಲ. ಅಂಥ ವ್ಯಕ್ತಿ ಹೊರಗೆ ಬರೋದು ಎಷ್ಟು ಸರಿ ಇತ್ತು? ಅಲ್ಲ, ನಿಜಲು T20ಯಲ್ಲಿ ನೀವು 10 ಬಾಲೇ ಮ್ಯಾಕ್ಸಿಮಮ್, ಅದ್ರ ಮೇಲೆ ಸಿಡಿಲೇಬೇಕು ನೀವು. ಇದು ಒನ್ ಡೇ ಆಡ್ತಿಲ್ಲ, 23 ಬಾಲ್ ಅಂದರೆ 120 ಬಾಲಲ್ಲಿ 23 ಅಂದರೆ ಆಲ್ಮೋಸ್ಟ್ 20% ತಿಂದ್ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ದಟ್ ಈಸ್ ಎ ಕ್ರೈಮ್ ಆಗುತ್ತೆ. ತುಂಬ ಹೊತ್ತು ಇದು ಮಾಡಿ. ಬಟ್ ಬಿಟ್ಕೊಟ್ಟಿದ್ದು ಓಕೆ, ನಾವು ಗೆಲ್ಲಿ ಅಂತಾನೆ ಹೇಳಿರ್ಬೋದು. ಬಟ್ ಆಸ್ ಎ
ಪ್ಲೇಯರ್ ಆಗಿ ಆ ಥರ ಮಾಡಬಾರ್ದಾಗಿತ್ತು. ಇದು ನೋಡಿ ಇಡೀ IPL ಇದರಲ್ಲಿ 4ನೇ ಇವರಾದ್ರು. ಬಟ್ ಈ ಹಿಂದೆ ಆದವ್ರು ಅಂತ ತಿಲಕ್ ವರ್ಮಾ ಅಂತ ಪ್ಲೇಯರ್ ಅಲ್ಲ, R ಅಶ್ವಿನ್ ಅಂತವ್ರಾಗಿದ್ರು. ಬಟ್ ತಿಲಕ್ ವರ್ಮಾ ಅಂತ ಸೊ ಬ್ಯಾಟರ್ ಆ ಥರ ಹೋಗ್ತಾರೆ ಅಂದ್ರೆ ತನ್ನ ಕೈಯಿಂದ ಆಗಲ್ಲ ಅಂದ್ರೆ ರಿಯಲಿ ಅದು ಒಂಥರ ಶೇಮ್ಲೆಸ್ ಆಗುತ್ತೆ. ಆ ಪರಿಸ್ಥಿತಿಗೆ ಆ ಥರ ನಡ್ಕೊಂಡ್ರ ಅಂತ ಅನ್ಸ್ಬಿಡುತ್ತೆ. ಇನ್ನು ಆಗೋದೇ ಇಲ್ಲ ಅನ್ಕೊಂಡು ಹೋಗೋ ಥರ ವಾಕೌಟ್ ಮಾಡೋ ಥರ ಇತ್ತು. ಅದು ಮುಂಬೈ ಅದು ಹೇಗೆ ಅರ್ಗಿಸ್ಕೊಳ್ತೋ. ಬಟ್ ಇದನ್ನ ಇವತ್ತಿನ ಮ್ಯಾಚಲ್ಲಿ RCB ಮೇಲೆ ಅವ್ರು ಹೆಂಗೆ ವರ್ತನೆ ಮಾಡ್ತಾರೆ ಅನ್ನೋದೇ ಓಕೆ ನನಗನ್ಸುತ್ತೆ. RCB ಮೇಲೇನೂ ಹಂಗೆ ವಾಕೌಟ್ ಮಾಡ್ಕೊಂಡು ಹೋಗ್ಲಿ ಪರವಾಗಿಲ್ಲ ಅಂತ. ಓಕೆ ಎಸ್ ಸರ್, ಇನ್ನು ಮಂಜು ಅವರೇ, ಬುಮ್ರಾ ಅವರ ಕಂಬ್ಯಾಕ್ ಇಂದ ಟೀಮಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ? ಮೇಡಮ್ ಸರ್ ಹೇಳಿದ್ರು, ಒಬ್ರು ಬಂದಾಗ ಏನು ಎಫೆಕ್ಟ್ ಆಗ್ಬೋದು. 4 ಓವರ್ ಏನು ಮಿನಿಮಮ್ ಏನಿಲ್ಲ ಲೋ ಸ್ಕೋರ್ ಗೇಮ್, ಲೋ ಸ್ಕೋರಿಂಗ್ ಏನಾದರೂ ಕೊಟ್ಟು ಅವ್ರು ಕಟ್ಟಾಕುವಂಥ ಕೆಪಾಸಿಟಿ ಇರುತ್ತೆ. ಈ ಫಸ್ಟ್ ಬಂದ ತಕ್ಷಣವೇ ನಾವು ಆಪೋನೆಂಟ್ ಟೀಮ್ಗೆ ನಾವು ಎದುರಿಸ್ತೀವಿ, ವಿಕೆಟ್ ಮೇಲೆ ವಿಕೆಟ್ ತೆಗಿತೀವಿ ಅನ್ನೋದು ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ಆಪೋಸಿಟ್ ಇರೋದು ಟೀಮು ಘಟಾನುಘಟಿನೇ ಇದೆ. ಯಾಕೆಂದರೆ ಬ್ಯಾಟರ್ಗಳು ಅಷ್ಟು ಸುಲಭವಾಗಿ ವಿಕೆಟ್ನ ಒಪ್ಸೋವಂಥ ಕೆಪಾಸಿಟಿ ಯಾರಿಗೂ ಇಲ್ಲ. ಅವರು ಫೈಟ್ ಮಾಡೋದಕ್ಕೇ ರೆಡಿ ಇರ್ತಾರೆ ಅಂತಂದರೆ ಒಪ್ಸೋ ಒಂದು ಮಾತಿಲ್ಲ. ಈಗ ಬುಮ್ರಾ ಬಂದ ತಕ್ಷಣ ಗೆದ್ಬಿಡ್ತಾರ ಮುಂಬೈ ಇದ್ದಾಗಲೂ ಸೋತಿದ್ದಾರೆ ತುಂಬ ಮ್ಯಾಚ್ಗಳು. ಕಳೆದ 23-24 ನೋಡೋದಾದ್ರೆ ಬುಮ್ರಾ ಇದ್ಕೊಂಡೇ ಮ್ಯಾಚ್ಗಳು ಸೋತಿದ್ದಾರೆ. ಅಂದ್ರೆ 5 ಫಾರ್ ತೆಗೆದ್ರು ಮ್ಯಾಚ್ ಅವತ್ತು ಸೋತಿದ್ದಾರೆ. ಅಂತ ಬುಮ್ರಾ ಇದ್ದಾಗ ಯಾವ ಮ್ಯಾಚನ್ನು ಅಂದ್ರೆ ಅವ್ರು ಬರ್ತಾರೆ, ಒಂದೇನೋ ಒಂದ್ ಕಡೆ ಬೌಲಿಂಗ್ ಅಲ್ಲಿ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಆಗ್ಬೋದು, ಬ್ಯಾಟಿಂಗ್ ಅಲ್ಲಿ ಈಗ ನೋಡಿ ಬ್ಯಾಟಿಂಗ್ ಅಲ್ಲಿ ಘಟಾನುಘಟಿಗಳಿದ್ದಾಗಲೇ ಮ್ಯಾಚ್ ಬ್ಯಾಟಿಂಗ್ ಇಂದ ಹೊಡೆದು ರನ್ ಗೆಲ್ಸೋಕ್ ಆಗಿಲ್ಲ ಅಂತಂದ್ರೆ ಬೌಲರ್ ಏನ್ ಮಾಡ್ತಾರೆ ಬಂದು, ಈಗ ಫಾರ್ ಎಕ್ಸಾಂಪಲ್ ಒಂದು 180-200 ಹೊಡೆದಿರ್ತಾರೆ RCB ಅನ್ಕೊಳ್ಳಿ. ಅವರು ಈಗ 180-200 ಹೊಡೆದಿರ್ತಾರೆ, ಎಲ್ಲ ಬೌಲರ್ಗಳು ಚೆನ್ನಾಗಿ ಬೌಲಿಂಗ್ ತಿಂದಿರ್ತಾರೆ. ಇವರೊಬ್ರು ಬಂದು 24 ಬಾರಿಗೆ 4 ಓವರ್ಗೆ 24 ರನ್ ತಂದು 4-5 ವಿಕೆಟ್ ತಗೋತಾರೆ. ಇನ್ನು ಮಿಕ್ಕಿದವರೆಲ್ಲ ಹೊಡೆದು ಗೆಲ್ಸಾರ. ಸೊ ಒಬ್ರು ಕನ್ಸಿಡರ್ ಮಾಡೋಕ್ಕಾಗೋದಲ್ಲ. ಒಂದು ಟೀಮ್ ಅಂತ ಬಂದಾಗ ಎಲ್ಲರ ಕಾಂಟ್ರಿಬ್ಯೂಷನ್ ಇರುತ್ತೆ, ತುಂಬಾನೇ ಕಾಂಟ್ರಿಬ್ಯೂಷನ್ಗಳು ಬೇಕು ಟೀಮ್ಗಾಗ್ಲಿ ಯಾವುದೇ ಒಂದು ತಂಡಕ್ಕಾಗ್ಲಿ ಬೇಕೇ ಬೇಕು. ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮುಂಬೈಗೆ ಒಂದು ಅದೃಷ್ಟ, ಯಾರೋ ಬುಮ್ರಾ ಬರೋದು, ಎಲ್ಲೋ ಒಂದ್ ಕಡೆ ಒಂದು ಟೀಮಲ್ಲಿ ಈಗ ನೆಕ್ಸ್ಟ್ ನಾಯಕ ಅಂತ ಬಂದ್ರೆ ಬುಮ್ರಾನೇ ಬರೋದು. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡಕ್ ಹೋಗ್ತೀನಿ. ಇವಾಗ ಬುಮ್ರಾ ಬಂದಿರೋದ್ರಿಂದ ಅವ್ರು ಸೆಟ್ಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು. ಹಾರ್ದಿಕ್ ಪಾಂಡ್ಯ ಲಾಸ್ಟ್ ಮ್ಯಾಚ್ 5 ವಿಕೆಟ್ ತೆಗೆದಿದ್ದಾರೆ. ಸೊ ಹಾಗಾಗಿ ಈಗ ಬೌಲಿಂಗ್ ಟೀಮ್ ಅವ್ರಿಗೆ ಸ್ಟ್ರೆಂತ್ ಕೊಟ್ಟಿರುತ್ತೆ. ಬಟ್ ಬ್ಯಾಟಿಂಗ್ ಅಲ್ಲೂ ಈಗ ಸೂರ್ಯಕುಮಾರ್ ಫಾರ್ಮ್ ಅಲ್ಲಿ ಬಂದಿರೋದ್ರಿಂದ ಸೊ ಅದೇ ಹೇಳ್ತಿಲ್ಲ, ಈ 2 ವೀಕ್ನೆಸ್ ಕಂಡು ಬರ್ತಾ ಇತ್ತು. ಅದಕ್ಕೆ ಅವ್ರು ಆಲ್ರೆಡಿ ಒಂದು ಇದು ಮಾಡ್ಕೊಂಡಿದ್ದಾರೆ, ಏನೋ ರೋಗಕ್ಕೆ ಮದ್ದು ಹುಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಇವತ್ತು RCB ಹೇಗೆ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂದರೆ 100% ಬ್ಯಾಟ್ಸ್ಮನ್ಗಳು ಸಿಡಿಲೇಬೇಕಾಗುತ್ತೆ. ಎಸ್ಪೆಷಲಿ ನನ್ನ ಪ್ರಕಾರ ಮುಂಬೈನ ಚೇಸಿಂಗ್ಗೆ ಬಿಡಬಾರ್ದು, ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಬಿಟ್ಟರೆ ಒಳ್ಳೇದು. ಯಾಕಂದ್ರೆ ಅವ್ರು ಚೇಸಿಂಗಲ್ಲಿ ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ಇದಾರಲ್ಲ, ಅವರು ಹೋಮ್ ಗ್ರೌಂಡ್ ಅಲ್ಲಂತೂ ಹೊಡೆದೇ ಹೊಡಿತಾರೆ. ಸೊ ಹಾಗಾಗಿ ಮುಂಬೈನ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿ ನಾವು ಚೇಸಿಂಗ್ ತಗೊಂಡ್ರೆ ನಾವು ಚೇಸ್ ಮಾಡ್ಬೋದು. ಪಿಚ್ ಮೇಲೆ ಅಲ್ಲ, ಆ ಸ್ಕೋರ್ ಅನ್ನ ಇಟ್ಕೊಂಡ್ರೆ ವಿರಾಟ್ ಕೊಹ್ಲಿ ಕೂಡ ಚೇಸಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡೋದ್ರಿಂದ. ಸೊ ಈ ಒಂದು ಆಧಾರದ ಮೇಲೆ ಹೇಳಬೇಕು ನಾವು. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ದೇವದತ್ ಪಡಿಕಲ್ಗೂ ಪ್ಲಸ್ ಮಿಡಲ್ ಯಾರೆಲ್ಲ ರಜತ್ ಪಟಿದಾರ್ ಕೂಡ ಅವರು ಚೇಸಿಂಗಲ್ಲಿ ಇದಾಗ್ತಾರೆ. ಸೊ ಹಾಗಾಗಿ ಈ ಒಂದು ಟಾಪ್ 4 ಬ್ಯಾಟ್ಸ್ಮನ್ ಮತ್ತೆ ಕಮ್ ಬ್ಯಾಕ್ ಮಾಡ್ಬೇಕಂದ್ರೆ ಚೇಸಿಂಗ್ ಈಸ್ ವೆರಿ ಗುಡ್. ಫಸ್ಟ್ ಬ್ಯಾಟಿಂಗ್ RCB ತಗೊಂಡ್ರೆ 100% ಅವ್ರು ಕಟ್ ಆಗ್ತಾರೆ. ಅವ್ರಿಗೆ ಗೊತ್ತಿದೆ ಈ ಟಾಪ್ 4 ಅನ್ನ ತೆಗೆದ್ರೆ ಮುಗಿತು RCB ಕತೆ ಅಂತ. ಸೊ ಹಾಗಾಗಿನೇ ಫಸ್ಟ್ ಅವ್ರನ್ನ ನಾವು ಸ್ವಲ್ಪ ಸುಸ್ತು ಮಾಡಿ ಆಮೇಲೆ ನಾವು ಅದನ್ನ ಚೇಸ್ ಮಾಡಿದ್ರೆ ಇಟ್ಸ್ ಗೆಲ್ಬೋದು. ಇಲ್ಲ ಅಂದ್ರೆ ಮುಂಬೈ ಇಂಡಿಯನ್ಸ್ ಇವತ್ತು ಈ ಸೀಸನ್ ಮತ್ತೊಂದು. ಸರ್ ನೀವು ಚೇಸ್ ಮಾಡಬೇಕು RCB ಅಂತಂದ್ರೆ ಈ ಕಳೆದ ಈ 2025 IPL ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಫಸ್ಟ್ ಬ್ಯಾಟಿಂಗ್ಗೆ ಆಲ್ಮೋಸ್ಟ್ ಅಲ್ಲಿ ಗೆದ್ದಿದೆ ಮ್ಯಾಚ್ಗಳು. ತುಂಬಾ ಮ್ಯಾಚ್ಗಳು ಗೆದ್ದಿದೆ ಫಸ್ಟ್ ಬ್ಯಾಟಿಂಗ್. ಆದ್ರೆ ಎಲ್ಲ ಇಡೀ ಇವತ್ತಿಗೆ ಎಷ್ಟು 17 ಮ್ಯಾಚ್ 18ನೇ ಮ್ಯಾಚ್. ಸೊ ಇದರಲ್ಲಿ ನೋಡಿ ಎಲ್ಲರೂ ಟಾಸ್ ಗೆದ್ದು ಫೀಲ್ಡಿಗೆ ತಗೊಂಡಿದ್ದಾರೆ ಆಲ್ಮೋಸ್ಟ್ 95%. ಚೇಸಿಂಗಲ್ಲೇ ಇದು ಮಾಡ್ಕೊಳ್ಳೋಣ ಅಂತ. ಬಟ್ ಮಿಕ್ಸಪ್ ಆಗಿದೆ. ಫಸ್ಟ್ ಬ್ಯಾಟ್ ಡಿಫೆಂಡಿಂಗ್ ಮಾಡ್ಕೊಳೋ ಇದು ಇರುತ್ತೆ. ಅದೇ ಹೇಳಿಲ್ವ, ಒಂದು ಸ್ಕೋರ್ ಜಾಸ್ತಿ ಇದ್ದಾಗ ಇವಾಗ ನೋಡಿ ಸನ್ರೈಸರ್ಸ್ 286 ಹೊಡೆದಾಗ ಆರಾಮಾಗಿ ಡಿಫೆಂಡ್ ಮಾಡ್ಕೋಬಹುದು. ನೀವು ಸ್ಕೋರ್ ನಾವು ನೆನ್ನೆ ಕೂಡ ಮಾತ್ರ 200 ರನ್ ಹೊಡೆದ್ರು ಆಗಲ್ಲ ಅಂತ. ಸೊ ಅಂತ ಪರಿಸ್ಥಿತಿ ಆಯ್ತು. ಸೊ ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ ಕಡಿವಾಣ ಹಾಕಿದ್ರೆ ಸೆಕೆಂಡ್ ಚೇಸಿಂಗ್ ಈಸ್ ವೆರಿ ಈಸಿ. ಅದೇ ಫಸ್ಟ್ ಬ್ಯಾಟಿಂಗ್ ಅಲ್ಲಿ 286 256 ಹೊಡೆದ್ರೆ ಮುಗೀತು, ಡಿಫೆಂಡ್ ಮಾಡ್ಕೊಂಡು ಆರಾಮಾಗಿ ಆಗ್ಬಿಡುತ್ತೆ ನಮಗೆ. ಓಕೆ ಸರ್, ಇನ್ನು ಮಂಜು ಅವರೇ, ಇನ್ನು 2 ಟೀಮಲ್ಲಿ ನೋಡೋದಾದ್ರೆ ಬಿಗ್ ಹಿಟ್ಟರ್ಸ್ ಅಂತ ಯಾರ್ಯಾರು ಇದ್ದಾರೆ ಅಂತ? ನಮ್ಮ ಕಡೆ ಸಾಲ್ಟ್ ಬಂದೇ ಬರ್ತಾರೆ ಓಪನರ್ ಆಗಿ. ವಿರಾಟ್ ಕೊಹ್ಲಿ ಸಾಥ್ ಕೊಟ್ಟೆ ಕೊಡ್ತಾರೆ ಅದಕ್ಕೆ. ನೆಕ್ಸ್ಟ್ ಮಿಡ್ಲ್ ಆರ್ಡರ್ ಅಂತ ಬಂದಾಗ ನಮಗೆ ಲಿವಿಂಗ್ ಸ್ಟೋನ್ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಮೈನಸ್ ಆಗಿದ್ರು. ಈಗ ರೀಸೆಂಟ್ GT ಮೇಲೆ ನೋಡಿದಾಗ
ನಮಗೆ ಹೋಪ್ಫುಲಿ ತುಂಬಾನೇ ಸ್ಟ್ರಾಂಗ್ ಬಿಲೀವ್ ಇದೆ. ಲಿವಿಂಗ್ಸ್ಟನ್ ಮಿಡ್ಲ್ ಆರ್ಡರ್ ನಮಗೆ ಸ್ಟ್ರಾಂಗ್ ಆಗಿದ್ದಾರೆ, ಜಿತೇಶ್ ಶರ್ಮಾ ಸ್ಟ್ರಾಂಗ್ ಆಗಿದ್ದಾರೆ. ನೋಡಿ ಟೀಮ್ ಡೇವಿಡ್ ಮುಂಬೈಯಲ್ಲಿ ಆಡಿರುವಂಥ ವ್ಯಕ್ತಿ, ಮುಂಬೈ ಪಿಚ್ಚಲ್ಲೇನೆ ಇವತ್ತು ಸಿಡಿದು ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಡೌಟ್ ಇಲ್ಲ. ಯಾಕಂದ್ರೆ ಅವ್ರು ಮುಂಬೈ ಫೇವ್ರೇಟ್, ಮುಂಬೈ ಟೀಮಲ್ಲಿ ಆಡಿ ನಮ್ಮ RCB ಆಡಿ ಒಂಥರ ಹೆಂಗೆ ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಚೇಂಜ್ ಓವರ್ ಆಗಿರೋದು ಮೆಗಾ ಆಕ್ಷನ್ ಅಲ್ಲಿ. ನನ್ನ ಪ್ರಕಾರ ಇವತ್ತು 3 ಜನ ಅಂತೂ ಸಿಡಿತಾರೆ RCB. ಲಿವಿಂಗ್ಸ್ಟನ್ ಸಿಡಿತಾರೆ, ಸಾಲ್ಟ್ ಸಿಡಿತಾರೆ, ಟೀಮ್ ಡೇವಿಡ್ ಸಿಡಿತಾರೆ. ಮತ್ತು ಬೌಲಿಂಗ್ ಅಂತ ಬಂದಾಗ ಹ್ಯಾಸಲ್ವುಡ್ ಆಬ್ವಿಯಸ್ಲಿ ಪವರ್ ಪ್ಲೇಲಿ 2 ವಿಕೆಟ್ ಅಂತೂ ತೆಗೆದಿದ್ದಾರೆ. ಸ್ವಿಂಗ್ ಮಾಸ್ಟರ್ ನಮ್ಮಲ್ಲಿ ಇದ್ದೇ ಇದ್ದಾರೆ, ಯಶ್ ದಯಾಳ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ. ನಮ್ಮ ಕಡೆ ಒಂದು ಹೋಪ್ಫುಲಿ 3 ಜನ ಅಂತೂ ಚೆನ್ನಾಗಿ ಆಡಲೇಬೇಕು ಇವತ್ತು. ಸರ್ ಹೇಳ್ದಂಗೆ ವಿರಾಟ್ ಕೊಹ್ಲಿ ಆಲ್ಮೋಸ್ಟ್ ಅಲ್ಲಿ ಇದ್ದಾರೆ. ಚೇಸಿಂಗ್ ಅಂತ ಬಂದರೆ ಅವ್ರು ಚೇಸ್ ಮಾಸ್ಟ್ರೇ. ಅದನ್ನು ಹೊರತುಪಡಿಸಿ ನಮಗೆ ಸಾಲ್ಟ್ ಇಂಪಾರ್ಟೆಂಟು, ಆಮೇಲೆ ಲಿವಿಂಗ್ಸ್ಟೋನು, ಆಮೇಲೆ ಟೀಮ್ ಡೇವಿಡ್. ಈ 3 ಜನ ಏನಿದೆ ಮಿಡ್ಲ್ ಆರ್ಡರ್, ಫೇಸು ಮಿಡ್ಲ್ ಆರ್ಡ್ರು, ಇದು ಯಾರು ಫಿನಿಷರು, ಈ ರೋಲ್ನ ಇವ್ರು ನಿಭಾಯಿಸ್ಬಿಟ್ರೆ ಆಲ್ಮೋಸ್ಟ್ ಅವ್ರು RCB 100% ಗೆದ್ದಂಗೆ. ಓಕೆ, ಇನ್ನು ಯಾರು ವಿನ್ ಆಗ್ತಾರೆ ಅಂತ? ನಾನು RCB ಕಡೆ ಹೋಗ್ತೀನಿ. ಓಕೆ ಸರ್, ನೀವು? ನಾನು ಯಾರ ಕಡೆನೂ ಹೋಗಲ್ಲ ಇವತ್ತು. ಯಾಕೆಂದ್ರೆ ಒಂದು ಮ್ಯಾಚ್ ಅಷ್ಟು ಟೈಟ್ ಆಗಿರುತ್ತೆ, ಯಾಕಂದ್ರೆ ಯಾರು ಪ್ರಿಡಿಕ್ಟ್ ಮಾಡಕ್ ಆಗೋದಿಲ್ಲ ಇವತ್ತು. ಬಟ್ ನಾನು ಹೇಳ್ತೀನಿ ಇವತ್ತು ಅಭಿಮಾನಿ ಗೆಲ್ತಾನೆ ಅಂತ. ಯಾಕೆ ಅಂದ್ರೆ 100% ಅಂತ ಒಂದು ರೋಚಕ ಕ್ಷಣ ಬಂದೇ ಬರುತ್ತೆ. ಹಾಗಾಗಿ ಇವತ್ತು RCB ಗೆಲ್ತಾರೆ, ಮುಂಬೈ ಗೆಲ್ತಾರೆ ಅನ್ನೋದಕ್ಕಿಂತ ಅಭಿಮಾನಿ ಗೆಲ್ತಾನೆ. ನಾನು RCB ಯಾಕೆ ಗೆಲ್ಲುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಈಗ ಕಳೆದ 17 ವರ್ಷದಿಂದ ನಾವು CSKಲಿ ಹೋಮ್ ಗ್ರೌಂಡ್ ಅಲ್ಲಿ ಗೆದ್ದೇ ಇಲ್ಲ. ಸೊ ಅದನ್ನ ನಾವು ಗೆದ್ದು ಬಂದಾಯ್ತು. ಈಗ ಅದೇ ಹಿಸ್ಟ್ರಿ ಮುಂಬೈಯಲ್ಲಿ ನಾವು ಮಾಡಲೇಬೇಕು. ಯಾಕೆ ಅಂತಂದ್ರೆ 18 ಅನ್ನೋದು ಬೀಟ್ ಮಾಡಲೇಬೇಕು, ಗೆಲ್ಲಬೇಕು. RCB ಗೆಲ್ಲುತ್ತೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.